ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಏಪ್ರಿಲ್ 15ಕ್ಕೆ ತೀರ್ಪನ್ನ ಮುಂದೂಡಿದೆ ನ್ಯಾಯಾಲಯ. ಇನ್ನೇನು ಇವತ್ತು ಅಂತಿಮ ಆದೇಶ ಹೊರಬಿದ್ದುಬಿಡುತ್ತೆ, ಅಂತಿಮ ತೀರ್ಪು ಇವತ್ತು ಹೊರಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಷ್ಟರಲ್ಲಿ ಏಪ್ರಿಲ್ 15ಕ್ಕೆ ತೀರ್ಪನ್ನ ನ್ಯಾಯಾಲಯ ಮುಂದೂಡಿದೆ. ಏಪ್ರಿಲ್ 15ಕ್ಕೆ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಹೊರಬೀಳುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ಮುಂದೂಡಿದೆ. ತೀರ್ಪು ಅಂತಿಮಗೊಳಿಸುವ ಸಲುವಾಗಿನೇ ತೀರ್ಪನ್ನ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅವತ್ತು ಫೈನಲ್ ಜಡ್ಜ್ಮೆಂಟ್ ಹೊರಬೀಳುತ್ತೆ. 2016ರ ಜೂನ್ 15ನೇ ತಾರೀಕು ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. ಧಾರವಾಡದ ಸಪ್ತಾಪುರ್ ಬಾವಿ ಬಳಿ ಘಟನೆ ನಡೆದಿತ್ತು. 2019ಕ್ಕೆ ಸಿಬಿಐಗೆ ಈ ಪ್ರಕರಣ ವರ್ಗಾವಣೆ ಆಗುತ್ತೆ. 2020ರಲ್ಲಿ ಸಿಬಿಐ ಯೋಗೇಶ್ ಗೌಡನನ್ನ ಅರೆಸ್ಟ್ ಮಾಡುತ್ತೆ. ವಿನಯ್ ಕುಲಕರ್ಣಿ ಅವರನ್ನು ಅರೆಸ್ಟ್ ಮಾಡುತ್ತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸುತ್ತೆ. ಅದಾದ ನಂತರ ಬೇಲ್ ಅಪ್ಲೈ ಮಾಡಿರ್ತಾರೆ, ಬೇಲ್ ಸಿಗುತ್ತೆ, ಪುನಃ ಬೇಲ್ ರಿಜೆಕ್ಟ್ ಆಗುತ್ತೆ, 6 ತಿಂಗಳು ಜೈಲಿಗೆ ಹೋಗ್ತಾರೆ. ಅದಾದ ಮೇಲೆ ಷರತ್ತುಬದ್ಧ ಜಾಮೀನಿನ ಮೇಲೆ ಸದ್ಯ ವಿನಯ್ ಕುಲಕರ್ಣಿ ಹೊರಗಡೆ ಇದ್ದಾರೆ. ಯಾವುದೋ ಆಸ್ತಿ ವಿವಾದದ ಹಿನ್ನೆಲೆ ಕೊಲೆ ಅಂತ ಧಾರವಾಡದ ಸಪ್ತಾಪುರ್ ಬಾವಿ ಬಳಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಧಾರವಾಡ ಉಪನಗರ ಠಾಣೆ ಪೊಲೀಸರು ಚಾರ್ಜ್ ಶೀಟ್ ಮಾಡಿದ್ರು. ಅದಾದ ನಂತರ ಸಿಬಿಐ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಮರ್ಡರ್ ಅಂತ ಅದನ್ನ ಚಾರ್ಜ್ ಶೀಟ್ ಅನ್ನ ಮಾಡ್ತು. ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಏಪ್ರಿಲ್ 15ಕ್ಕೆ ತೀರ್ಪನ್ನ ಜನಪ್ರತಿನಿಧಿಗಳ ಕೋರ್ಟ್ ಈಗ ಮುಂದೂಡಿದೆ. ಸದ್ಯಕ್ಕೆ ಕೊಂಚ ಮಟ್ಟದ ಟೆಂಪರರಿ ರಿಲೀಫ್ ವಿನಯ್ ಕುಲಕರ್ಣಿಗೆ ಅಂತ ಹೇಳ್ಬೋದಾ? ನಿಜ, ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಾಕಷ್ಟು ಗಂಭೀರವಾಗಿರತಕ್ಕಂಥ ಪ್ರಕರಣ. ಈ ಪ್ರಕರಣದಲ್ಲೇ ವಿನಯ್ ಕುಲಕರ್ಣಿಯವರು 15 ಆರೋಪಿ ಆಗಿದ್ರು ಕೂಡ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ರು. ಒಂದು, ಈ ಪ್ರಕರಣ ಸಂಬಂಧಪಟ್ಟಂತೆ ಮೊದಲು ಇದು ಆಸ್ತಿ ವಿವಾದ ಅಂತ ಹೇಳಿ ಪೊಲೀಸರು ಬಿಂಬಿಸಿದ್ರು. ಯಾವಾಗ ಬಿಜೆಪಿ ಸರ್ಕಾರ ಬಂದು ಸಿಬಿಐಗೆ ಕೊಡುತ್ತೋ ಆವಾಗ ಈ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಗೊತ್ತಾಗುತ್ತೆ. ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಕೂಡ ಇದೇ ರೀತಿಯಾಗಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ವಿರುದ್ಧ ದೊಡ್ಡ ಮಟ್ಟಿಗೆ ಸಾಕ್ಷ್ಯಾಧಾರಗಳು ಕೂಡ ಇದೆ. ಅದಾದ ಬಳಿಕ 2015ರಲ್ಲಿ ಮತ್ತೆ ಪುನಃ ವಿನಯ್ ಕುಲಕರ್ಣಿ ಅವರು ಇಲ್ಲಿನ ಯಾರೆಲ್ಲ ವಿಕ್ಟಿಮ್ಗಳಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಈ ಪ್ರಕರಣ ಸಂಬಂಧಪಟ್ಟ ಮತ್ತೆ ಅವರ ಬೇಲ್ ಅನ್ನ ಕ್ಯಾನ್ಸಲ್ ಆಗುತ್ತೆ ಸುಪ್ರೀಂ ಕೋರ್ಟ್. ಮತ್ತೆ ಪುನಃ ಅವ್ರನ್ನ ಜೈಲಿಗೆ ಹಾಕಲಾಗುತ್ತೆ. ಮತ್ತೆ ಪುನಃ ಈಗ ಅವರಿಗೆ ಜಾಮೀನು ಮೇಲಿದ್ದಾರೆ. ಆದ್ರೆ ಪ್ರಕರಣವನ್ನು ಗಮನಿಸಿದ್ರೆ ಪ್ರಕರಣ ಸಾಕಷ್ಟು ಗಂಭೀರವಾಗಿದೆ. ಅದೇ ರೀತಿಯಾಗಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ ದೊಡ್ಡ ಮಟ್ಟಿಗೆ ಸಾಕ್ಷ್ಯಾಧಾರಗಳಿದ್ದಾವೆ. ಯಾಕಂತ ಹೇಳಿದ್ರೆ ಸೆಷನ್ ಆದ ಬಳಿಕ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಆರೋಪಿಗಳನ್ನ ಭೇಟಿ ಆಗ್ತಾರೆ ಅಂತ ವಿಚಾರ. ಈ ಸಂಬಂಧಪಟ್ಟಷ್ಟು ಸಾಕ್ಷ್ಯಾಧಾರಗಳು ಕೂಡ ಇದೆ. ಅದೇ ರೀತಿಯಾಗಿ ಅವರು ಇಲ್ಲಿ ಆಟೋ ಮಾಡಿ ಆರೋಪಿಗಳಿಗೆ ಒಂದಿಷ್ಟು ಕ್ಯಾಬ್ ಮಾಡಿ ಕಳಿಸಿರ್ತಾರೆ. ಕ್ಯಾಬ್ ಬುಕ್ ಆಗೋದು ಕೂಡ ವಿನಯ್ ಕುಲಕರ್ಣಿ ಹೆಸರಲ್ಲಿ. ಅದೇ ರೀತಿಯಾಗಿ ರೂಮ್ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳಿತ್ತು. ಆದ್ರೆ ಈ ರೂಮ್ ಕೂಡ ಬುಕ್ ಆಗಿದ್ದು ವಿನಯ್ ಕುಲಕರ್ಣಿ ಹೆಸರಲ್ಲಿ. ಹೀಗಾಗಿ ಕೊಲೆ ಸಂಬಂಧಪಟ್ಟಂತೆ ಆರೋಪಿಗಳೊಂದಿಗೆ ನೇರವಾಗಿರ್ತಕ್ಕಂಥ ಸಂಪರ್ಕದಲ್ಲಿ ವಿನಯ್ ಕುಲಕರ್ಣಿ ಅವರು ಇದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡೋದು ಪ್ರಯತ್ನವನ್ನ ಸಿಬಿಐ ಮಾಡಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿ ನ್ಯಾಯಾಲಯ ಸಮಗ್ರವಾಗಿರತಕ್ಕಂಥ ವಾದ ಪ್ರತಿವಾದವನ್ನು ಆಲಿಸಿತ್ತು. ಹೀಗಾಗಿ ಇವತ್ತು ಕೂಡ ಆಗಿದ್ದಿಷ್ಟು ಇವತ್ತು ಇಲ್ಲಿ ನ್ಯಾಯಾಧೀಶರು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಆ ಕಡೆಯಿಂದಲೂ ಕೂಡ ಸಾವಿರಾರು ಪುಟಗಳ ಒಂದು ರಿಟರ್ನ್ ಸ್ಟೇಟ್ಮೆಂಟ್ಗಳು ಇರಬಹುದು. ಅದೇ ರೀತಿಯಾಗಿ ಬೇರೆ ಬೇರೆ ತೀರ್ಪುಗಳೆಲ್ಲವೂ ಕೂಡ ಕೇಸ್ಗೆ ಸಂಬಂಧಪಟ್ಟಷ್ಟು ಕೇಸ್ ಫೈಲ್ಗಳೆಲ್ಲವೂ ಕೂಡ ಸಲ್ಲಿಕೆ ಆಗಿತ್ತು. ಆದ್ರೆ ಈ ಸಂಬಂಧಪಟ್ಟ ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು. ಯಾವ ಪಾಯಿಂಟ್ಸ್ ಅನ್ನು ಕೂಡ ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇವತ್ತು ತೀರ್ಪು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಏಪ್ರಿಲ್ 15ಕ್ಕೆ ತೀರ್ಪು ಕೊಡೋಣ ಅಂತೇಳಿ ಡಿಫೆನ್ಸ್ ಲಾಯರ್ ಇರಬಹುದು, ಇವೆರಡು ನ್ಯಾಯಾಧೀಶರು ಕೂಡ ಇಲ್ಲಿ ಲಾಯರ್ಗಳಿಗೆ ಕೇಳ್ತಾರೆ. ಈ ಸಂದರ್ಭದಲ್ಲಿ ಓಕೆ ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ಇಲ್ಲ ಏಪ್ರಿಲ್ 15ಕ್ಕೆ ತೀರ್ಪು ಕೊಡೋಣ ಅಂತ ಹೇಳಿ ಹೇಳ್ತಾರೆ. ಏಪ್ರಿಲ್ 15ರವರೆಗೆ ತೀರ್ಪು ಕೊಡೋಣ ಅಂತ ಹೇಳಿ ಎಲ್ಲ ಒಪ್ಕೊಳ್ತಾರೆ. ಹೀಗಾಗಿ ಈ ಒಂದು ಪ್ರಕರಣದ ತೀರ್ಪು ಏಪ್ರಿಲ್ 15 ಇದು ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಇದೇ ಪ್ರಕರಣ ಸಂಬಂಧಪಟ್ಟಂತೆ 2-3 ಬಾರಿ ಜೈಲಿಗೆ ಹೋಗಿ ಬಂದಿದ್ದಂತ ವಿನಯ್ ಕುಲಕರ್ಣಿಗೆ ಇಲ್ಲಿ ಅವ್ರ ವಿರುದ್ಧ ದೊಡ್ಡ ಮಟ್ಟಿಗೆ ಸಾಕ್ಷ್ಯಾಧಾರಗಳಿದೆ. ಅದೇ ರೀತಿಯಾಗಿ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಿಬಿಐ ಒಂದಿಷ್ಟು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿ ಒಂದಿಷ್ಟು ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಕೊಟ್ಟಿದೆ. ಇದನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಏಪ್ರಿಲ್ 15 ಗೊತ್ತಾಗುತ್ತೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣ ಗಂಭೀರವಾಗಿರೋದ್ರಿಂದ ಇಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಈ ಪ್ರಕರಣ ನಡೀತದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗೋಸ್ಕರ.